ನನ್ನ ಮೊಬೈಲ್ಗೆ ಯಾರೋ ಒಂದು ಇದು ಹಾಕಿದ್ರು. ಹೆಂಡತಿ ಬಿಟ್ಟ ಶ್ರೀರಾಮನ ಪೂಜೆಯನ್ನು ಹೆಂಡತಿ ತೊರೆದ ಪ್ರಧಾನಮಂತ್ರಿ ಮಾಡ್ತಾ ಇರೋದು ಇಟ್ಟು ಸರಿ ಅಂತ. ಎಷ್ಟು ಸೊಗಸಾಗಿದೆ ನೋಡಿ. ಅದು ಬೇರೆ ಥರ ಕಾಣಿಸ್ಬೋದು ಬೇರೆ ಬೇರೆಯವ್ರಿಗೆ. ಹಾಗೆ ಹೇಳಿದ ತಕ್ಷಣ ನಾವು ಶ್ರೀರಾಮನ ವಿರೋಧಿಗಳು ಮತ್ತೊಂದಲ್ಲ. ದಟ್ಸ್ ನಾಟ್. ಯಾರೋ ಒಬ್ಬ ಸಾಮಾನ್ಯ ಅದನ್ನು ಹಾಕಿರುವಂಥವನು. ಹೆಂಡತಿ ಬಿಟ್ಟ ಶ್ರೀರಾಮನನ್ನು ಹೆಂಡತಿ ತೊರೆದ ಪ್ರಧಾನಮಂತ್ರಿ ಪೂಜೆ ಮಾಡ್ತಾವ್ರೆ ಅಂದರೆ ಹೇಳ್ತೀವಿ, ನಡವಳಿಕೆಗಳೆಲ್ಲ ವೈರುಧ್ಯವಾಗಿದ್ದಾವೆ. ಅದರಿಂದನೇ ಏನಾಗಿದೆ ಅಂತ ಅಂದರೆ ಯಾವ ಜನನಾಯಕರಿಗೂ ಸಮಾಜದಲ್ಲಿ ಗೌರವ ಇಲ್ಲ. ಯಾಕೆ ಯಾವುದೇ ಸಮಾಜದ ಜನನಾಯಕರುಗಳು ತನ್ನ ಮಾತಿಗೂ ನಡವಳಿಕೆಗೂ ಅಗಾಧವಾದಂಥ ವ್ಯತ್ಯಾಸಗಳಿದ್ದಾವೆ. ನಾವೇ ಹೇಳ್ತೀವಿ, ಕುಲವೆಂದು ಹೊಡೆದಾಡಿದಿರಿ ನಿಮ್ಮ ಕುಲದ ನೆಲೆಯೇನೇ ಏನಾದರೂ ಬಲ್ಲಿದು. ಹಾಗಂತ ಹೇಳಿದೆ ನಮ್ಮವರೆಲ್ಲ ಒಂದಾಗಬೇಕು ಅಂತೀವಿ. ಹಾಗೆ ಸಮಯ ಬರುತ್ತೆ, ಎಲ್ಲ ಪೀಕ್ ಹೋಗಿ ವಾಪಸ್ ಬರುತ್ತೆ ಅಲ್ಲ, ಆಯ್ತು. ಬಟ್ ಇವತ್ತೇನಪ್ಪ ಅಂದರೆ ಸತ್ಯ ಏನಿದೆ ಅಂದರೆ ನಾವು ಜನತಂತ್ರ ವ್ಯವಸ್ಥೆಯಲ್ಲಿ ಬದುಕು ಮಾಡ್ತಾ ಇರೋದು. ಜನತಂತ್ರ ವ್ಯವಸ್ಥೆಯಲ್ಲಿ ನಾವು ಬದುಕು ಮಾಡ್ತಾಯಿದ್ರು ನಮ್ಮ ಮಕ್ಕಳಿಗಿನ್ನೂ ನಾವು ಜನತಂತ್ರ ವ್ಯವಸ್ಥೆಯಲ್ಲಿ ಇದ್ದೀವಿ ಅಂತ ನಾವು ಹೇಳ್ಕೊಡ್ತಾನೇ ಇಲ್ಲ. ನಮ್ಮ ಮಕ್ಕಳಿಗೆ ಅವನು ಯಾವ ಜಾತಿ ಹೇಳ್ತಾನೆ ಬೇಕಾರೆ, ನಿಮ್ಮ ಅಪ್ಪ ಯಾವ ಪಾರ್ಟಿ ನೀನು ಯಾವ ಪಾರ್ಟಿ ಅಂತಲೂ ಹೇಳ್ತಾನೆ, ನೀನು ಯಾವ ಧರ್ಮ ಅದು ಹೇಳ್ತಾನೆ. ಬಟ್ ನೀನು ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀನಿ ಅಂದರೆ ನಾನು ಜನತಂತ್ರ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀನಿ ಅಂತ ಪಾಠ ನಮ್ಮ ಮಕ್ಕಳಿಗೆ ಇನ್ನೂ ಕೊಟ್ಟಿಲ್ಲ. 75 ವರ್ಷ ಆಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜಕ್ಕೂ ಕೂಡ ಅಂಥ ಮೇಧಾವಿ. ಅಯ್ಯೋ ಇಡೀ ಭಾರತದ ಸಂಪೂರ್ಣ ವ್ಯವಸ್ಥೆಯನ್ನು ಸಂವಿಧಾನದ ಚೌಕಟ್ಟಿನೊಳಗೆ ಮಾಡಬೇಕು ಅಂತಕ್ಕಂಥದ್ದಿದೆಯಲ್ಲ, ಗ್ರೇಟ್. ನಾನು ಈಗ ಯಾರೋ ನಮ್ಮ ಸ್ನೇಹಿತರಿಗೆ ಹೇಳಿದೆ, ಯಾರೋ ನನ್ನ ಮೊಬೈಲ್ಗೆ ಯಾರೋ ಒಂದು ಇದು ಹಾಕಿದ್ರು. ಹೆಂಡತಿ ಬಿಟ್ಟ ಶ್ರೀರಾಮನ ಪೂಜೆಯನ್ನು ಹೆಂಡತಿ ತೊರೆದ ಪ್ರಧಾನಮಂತ್ರಿ ಮಾಡ್ತಾ ಇರೋದು ಇಟ್ಟು ಸರಿ ಅಂತ. ಎಷ್ಟು ಸೊಗಸಾಗಿದೆ ನೋಡಿ. ಅದು ಬೇರೆ ಥರ ಕಾಣಿಸ್ಬೋದು ಬೇರೆ ಬೇರೆಯವ್ರಿಗೆ. ಹಾಗೆ ಹೇಳಿದ ತಕ್ಷಣ ನಾವು ಶ್ರೀರಾಮನ ವಿರೋಧಿಗಳು ಮತ್ತೊಂದಲ್ಲ. ದಟ್ಸ್ ನಾಟ್. ಯಾರೋ ಒಬ್ಬ ಸಾಮಾನ್ಯ ಅದನ್ನು ಹಾಕಿರುವಂಥವನು. ಹೆಂಡತಿ ಬಿಟ್ಟ ಶ್ರೀರಾಮನನ್ನು ಹೆಂಡತಿ ತೊರೆದ ಪ್ರಧಾನಮಂತ್ರಿ ಪೂಜೆ ಮಾಡ್ತಾವ್ರೆ ಅಂದರೆ ಹೇಳ್ತೀವಿ, ನಡವಳಿಕೆಗಳೆಲ್ಲ ವೈರುಧ್ಯವಾಗಿದ್ದಾವೆ. ಅದರಿಂದನೇ ಏನಾಗಿದೆ ಅಂತ ಅಂದರೆ ಯಾವ ಜನನಾಯಕರಿಗೂ ಸಮಾಜದಲ್ಲಿ ಗೌರವ ಇಲ್ಲ. ಯಾಕೆ ಯಾವುದೇ ಸಮಾಜದ ಜನನಾಯಕರುಗಳು ತನ್ನ ಮಾತಿಗೂ ನಡವಳಿಕೆಗೂ ಅಗಾಧವಾದಂಥ ವ್ಯತ್ಯಾಸಗಳಿದ್ದಾವೆ. ನಾವೇ ಹೇಳ್ತೀವಿ, ಕುಲವೆಂದು ಹೊಡೆದಾಡಿದಿರಿ ನಿಮ್ಮ ಕುಲದ ನೆಲೆಯೇನೇ ಏನಾದರೂ ಬಲ್ಲಿದು. ಹಾಗಂತ ಹೇಳಿದೆ ನಮ್ಮವರೆಲ್ಲ ಒಂದಾಗಬೇಕು ಅಂತೀವಿ. ಹಾಗೆ ಸಮಯ ಬರುತ್ತೆ, ಎಲ್ಲ ಪೀಕ್ ಹೋಗಿ ವಾಪಸ್ ಬರುತ್ತೆ ಅಲ್ಲ, ಆಯ್ತು. ಬಟ್ ಇವತ್ತೇನಪ್ಪ ಅಂದರೆ ಸತ್ಯ ಏನಿದೆ ಅಂದರೆ ನಾವು ಜನತಂತ್ರ ವ್ಯವಸ್ಥೆಯಲ್ಲಿ ಬದುಕು ಮಾಡ್ತಾ ಇರೋದು. ಜನತಂತ್ರ ವ್ಯವಸ್ಥೆಯಲ್ಲಿ ನಾವು ಬದುಕು ಮಾಡ್ತಾಯಿದ್ರು ನಮ್ಮ ಮಕ್ಕಳಿಗಿನ್ನೂ ನಾವು ಜನತಂತ್ರ ವ್ಯವಸ್ಥೆಯಲ್ಲಿ ಇದ್ದೀವಿ ಅಂತ ನಾವು ಹೇಳ್ಕೊಡ್ತಾನೇ ಇಲ್ಲ. ನಮ್ಮ ಮಕ್ಕಳಿಗೆ ಅವನು ಯಾವ ಜಾತಿ ಹೇಳ್ತಾನೆ ಬೇಕಾರೆ, ನಿಮ್ಮ ಅಪ್ಪ ಯಾವ ಪಾರ್ಟಿ ನೀನು ಯಾವ ಪಾರ್ಟಿ ಅಂತಲೂ ಹೇಳ್ತಾನೆ, ನೀನು ಯಾವ ಧರ್ಮ ಅದು ಹೇಳ್ತಾನೆ. ಬಟ್ ನೀನು ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀನಿ ಅಂದರೆ ನಾನು ಜನತಂತ್ರ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀನಿ ಅಂತ ಪಾಠ ನಮ್ಮ ಮಕ್ಕಳಿಗೆ ಇನ್ನೂ ಕೊಟ್ಟಿಲ್ಲ. 75 ವರ್ಷ ಆಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜಕ್ಕೂ ಕೂಡ ಅಂಥ ಮೇಧಾವಿ. ಅಯ್ಯೋ ಇಡೀ ಭಾರತದ ಸಂಪೂರ್ಣ ವ್ಯವಸ್ಥೆಯನ್ನು ಸಂವಿಧಾನದ ಚೌಕಟ್ಟು. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.